ಹಲೋ ಮಕ್ಕಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ಶ್ರೀ ಮುತ್ತಣ್ಣ ಬಳ್ಳ, ಸಹಶಿಕ್ಷಕರು, ನಕ್ಕರಗುಂದಿ, ಬಾಗಲಕೋಟೆ ಜಿಲ್ಲೆ. ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಅಧ್ಯಾಯ 2, ಪ್ರಾಣಿಗಳಲ್ಲಿ ಪೋಷಣೆ, ಭಾಗ 2, ಮುಂದುವರೆದ ಭಾಗ. ಹಿಂದಿನ ವಿಡಿಯೋದಲ್ಲಿ ಪ್ರಾಣಿಗಳಲ್ಲಿನ ಪೋಷಣೆಯ 5 ಹಂತಗಳನ್ನು ಮತ್ತು ಜೀರ್ಣಕ್ರಿಯೆಯ 2 ಹಂತಗಳನ್ನು ನೀವುಗಳು ತಿಳಿದುಕೊಂಡಿದ್ದೀರಿ ಮಕ್ಕಳೇ. ಹಾಗೆ ಕೊನೆಯಲ್ಲೊಂದು ಪ್ರಶ್ನೆಯೂ ಇತ್ತು. ಮಾನವನಲ್ಲಿ ಜೀರ್ಣಕ್ರಿಯೆ ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಬಾಯಿ ಮೂಲಕವೂ ಆಹಾರವನ್ನು ಸೇವಿಸಿ ಜೀರ್ಣಿಸಿಕೊಂಡು ಆಹಾರವು ದೇಹದಲ್ಲಿ ಬಳಕೆಯಾಗಿ ಹೇಗೆ ಹೊರ ಹಾಕಲ್ಪಡುತ್ತದೆ ಎಂಬುದನ್ನು ತಿಳ್ಕೊಂಡಿದ್ದೀರಿ. ಮಾನವನ ದೇಹದಲ್ಲಿ ಈ ಆಹಾರದ ಒಂದು ಪ್ರಯಾಣ ಇದೆಯಲ್ಲ, ಬಹಳ ರೋಮಾಂಚನಕಾರಿಯಾಗಿದೆ. ಬಾಯಿಂದ ಪ್ರಾರಂಭವಾದಂಥ ಪ್ರಯಾಣ ಉದ್ದನೆಯ ಜೀರ್ಣನಾಳ ಎಂಬ ಕೊಳವೆಯ ಮೂಲಕ ಚಲಿಸಿ ಗುದದ್ವಾರದಲ್ಲಿ ಕೊನೆಗೊಳ್ಳುತ್ತದೆ. ಹಾಗಾದರೆ ಈ ಪ್ರಯಾಣ ಸುಮಾರು ಎಷ್ಟು ದೂರ ಇರ್ಬೋದು ಮಕ್ಕಳೇ? ನೀವು ಇದನ್ನು ಕೇಳಿದರೆ ಬಹಳ ಆಶ್ಚರ್ಯಪಡ್ತೀರಿ. ಈ ಚಿತ್ರವನ್ನು ಗಮನಿಸಿ ಜೀರ್ಣನಾಳದ ಉದ್ದವೆಷ್ಟು ಎಂದು ಗೊತ್ತಾಗುತ್ತೆ. ಜೀರ್ಣನಾಳವನ್ನು 1.5 ಮೀಟರ್ ಉದ್ದದ ಪಟ್ಟಿಯಲ್ಲಿ 6 ಮಡಿಕೆಯಂತೆ ಜೋಡಿಸಿದಾಗ ಒಟ್ಟು 9 ಮೀಟರ್ ಉದ್ದವನ್ನು ಇದು ತೋರಿಸುತ್ತದೆ. ಅಂದರೆ ಆಹಾರ 9 ಮೀಟರ್ನಷ್ಟು ಚಲಿಸುತ್ತದೆ. ಆಶ್ಚರ್ಯ ಆಗತ್ತಲ್ಲ ಮಕ್ಕಳೇ? ಹಾಗೆ ಈ ನಾಳದಲ್ಲಿ ಹಲವಾರು ಅಂಗಗಳು ಕೂಡ ಸೇರ್ಕೊಂಡಿರ್ತವೆ. ಇದನ್ನು ಒಟ್ಟಾಗಿ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತೀವಿ ಮಕ್ಕಳೇ. ಈ ಜೀರ್ಣಾಂಗ ವ್ಯವಸ್ಥೆ ಯಾವೆಲ್ಲ ಭಾಗಗಳನ್ನು ಅಥವಾ ಯಾವೆಲ್ಲ ಅಂಗಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಮಾನವನ ಜೀರ್ಣಾಂಗ ವ್ಯೂಹ ಬಾಯಿಯಿಂದ ಪ್ರಾರಂಭವಾಗುತ್ತೆ. ಬಾಯಿ, ಗಂಟಲು, ಅನ್ನನಾಳ, ಜಠರ, ಪಿತ್ತಜನಕಾಂಗ ಅಥವಾ ಯಕೃತ್ ಅಂತಲೇ ಹೇಳ್ತಾರೆ. ಹಾಗೆ ಮೆದುಜೀರಕ ಗ್ರಂಥಿ ಅಥವಾ ಮೆದುಜೀರಕಾಂಗ ಅಂತಲೂ ಹೇಳ್ತಾರೆ. 7ನೇದು ಸಣ್ಣ ಕರಳು, ದೊಡ್ಡ ಕರಳು, ರೆಕ್ಟಮ್, ಗುದದ್ವಾರ, ಕೊನೆಯದಾಗಿ ಗುದದ್ವಾರ. ಈ ರೀತಿಯಲ್ಲಿ ಮಾನವನ ಜೀರ್ಣಾಂಗ ವ್ಯೂಹ ಒಳಗೊಂಡಿದೆ. ಇವು ಮಾನವನ ಜೀರ್ಣಾಂಗ ವ್ಯೂಹದ ಮುಖ್ಯ ಭಾಗಗಳು. ಇಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಜೀರ್ಣಕ್ರಿಯೆ ಮೊದಲ ಹಂತ ಯಾಂತ್ರಿಕ ಪಚನೆ. ಹೇಗಾಗತ್ತೆ ಅನ್ನೋದನ್ನು ನೋಡೋಣ. ಯಾಂತ್ರಿಕ ಪಚನ ಬಾಯಿಯ ಅಂಗಳದಲ್ಲಿ ಪ್ರಾರಂಭವಾಗುತ್ತದೆ. ಜಿಗಿತೀವಲ್ಲ ಮಕ್ಕಳೇ ನಾವೆಲ್ಲ, ಅದು ಮೊದಲನೇ ಹಂತ. ವಿವಿಧ ಹಲ್ಲುಗಳ ಹಾಗೂ ನಾಲಿಗೆಯ ಸಹಾಯದಿಂದ ಈ ಕಾರ್ಯ ನಡೆಯುತ್ತದೆ ಮಕ್ಕಳೇ. ಆಹಾರದ ದೊಡ್ಡ ಹಾಗೂ ಸಂಕೀರ್ಣವಾದ ಕಣಗಳು ಒಡೆಯಲ್ಪಡುತ್ತವೆ. ಹೌದಲ್ಲ ಮಕ್ಕಳೇ? ಅದೇ ರೀತಿಯಾಗಿ ನೀವು ಗಮನಿಸೋದಾದರೆ ಈ ರೀತಿ ಅದಕ್ಕೆ ಸಹಾಯ ಮಾಡುವರು ಹಲ್ಲು ಮತ್ತು ನಾಲಿಗೆ. ಹಾಗಾದರೆ ಹಲ್ಲುಗಳು, ನಿಮ್ಮ ಬಾಯಲ್ಲಿರ್ತಕ್ಕಂಥ ಹಲ್ಲುಗಳು ಎಲ್ಲವೂ ಒಂದೇ ರೀತಿ ಇದಾವೆ. ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಯಾವ ರೀತಿಯಾಗಿ ಹಲ್ಲುಗಳಿವೆ? ಕೆಳಭಾಗದ ಕೆಳದವಡೆಯ ಹಲ್ಲು. ಅವು ಹಿಂದಿನ ಭಾಗದಲ್ಲಿ ಕೂಡ ನೀವೆಲ್ಲ ಕಲ್ತಿದ್ರಿ ಮಕ್ಕಳೇ. ದವಡೆ ಹಲ್ಲು, ಕಿರು ದವಡೆ ಹಲ್ಲು, ಕೋರೆ ಹಲ್ಲು, ಬಾಚೆ ಹಲ್ಲು. 4 ತೆರನಾದಂಥ ಹಲ್ಲುಗಳಿದ್ದಾವೆ ಅನ್ನೋದನ್ನು ಅಲ್ಲಿಯೂ ಸಹ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಒಂದೇ ರೀತಿಯ ಹಲ್ಲುಗಳಿವೆ ಅನ್ನೋದನ್ನು ಗಮನಿಸುತ್ತಿದ್ದೀರಿ ಮಕ್ಕಳೇ. ಎಡಕ್ಕೆ ಮತ್ತು ಬಲಕ್ಕೆ ಒಂದೇ ರೀತಿ ಅಂದರೆ ಸೇಮ್ ಆಗಿರ್ತಕ್ಕಂಥ ಹಲ್ಲುಗಳು ಬಂದಿದ್ದಾವೆ. ಮಾನವನಲ್ಲಿ ಹಲ್ಲುಗಳ ಸಂಖ್ಯೆ ಎಷ್ಟಿದೆ ಗೊತ್ತಿದೆ? ಇಲ್ಲೊಂದು ಕೋಷ್ಟಕ ಬರುತ್ತೆ, ಗಮನಿಸಿ ಮಕ್ಕಳೇ. ಮಾನವನ ಬಾಯಂಗಳದಲ್ಲಿರುವ ಹಲ್ಲುಗಳೆಷ್ಟು? ಬಾಚಿ ಹಲ್ಲು, ಕೋರಿ ಹಲ್ಲು, ಮುಂದಿನ ದವಡೆ ಹಲ್ಲು, ಹಿಂದಿನ ದವಡೆಯಲ್ಲಿ ಅಂದರೆ ಮೇಲಿನ ದವಡೆ, ಕೆಳಗಿನ ದವಡೆ, ಒಟ್ಟು ಸಂಖ್ಯೆ ಮತ್ತು ಕಾರ್ಯ, ಇವುಗಳ ಬಗ್ಗೆ ಬರಿತಿರಲ್ಲ ಮಕ್ಕಳೇ. ಹಲ್ಲುಗಳು ನಮಗೆ ಎದಕ್ಕೆ ಬೇಕು, ಏಕೆ ಬೇಕು?
ಹಲ್ಲಿನ ರಕ್ಷಣೆ ಎಷ್ಟು ಪ್ರಮುಖ ಅದನ್ನು ಕೂಡ ತಿಳ್ಕೊಳ್ಳೋಣ. ಹಲ್ಲುಗಳ ಆರೋಗ್ಯ ಬಹಳ ಮುಖ್ಯ. ಯಾಕಂದರೆ ಹಲ್ಲು ಹಾಳಾದರೆ ನಾವು ಏನು ತಿನ್ನಲಿಕ್ಕೆ ಆಗಲ್ಲ ಮಕ್ಕಳೇ. ಹಲ್ಲುಗಳು ಹಾಳಾದರೆ ಏನಂತ ಕರೀತಾರೆ ಅಂದರೆ ಹಲ್ಲುಗಳು ಸವೆಯುವ ಅಥವಾ ಕ್ಷೀಣಿಸುವ ಕ್ರಿಯೆ ದಂತಕ್ಷಯ. ನೋಡಿ ಮಕ್ಕಳೇ, ಚಿತ್ರದಲ್ಲಿ ಕಾಣ್ತಾ ಇದೆ. ನೀವು ಕೆಲವು ಹಲ್ಲುಗಳ ಹಾಳಾದಂಥ ಹಲ್ಲುಗಳನ್ನು ಕೂಡ ಗಮನಿಸಿದ್ದೀರಿ. ಹಾಗಾದರೆ ಹಲ್ಲು ಯಾಕೆ ಹಾಳಾಗುತ್ತೆ? ಆಹಾರದ ಸಣ್ಣ ಉಳಿಕೆಗಳು ಹಲ್ಲಿನ ಸಂದುಗಳಲ್ಲಿ ದೀರ್ಘಕಾಲ ಉಳಿದಾಗ ಬ್ಯಾಕ್ಟೀರಿಯಾ ಅಥವಾ ಸ್ಟೆಪ್ಟೋಕಾಕಸ್ ಲುಟಾಸ್ ಆಹಾರವನ್ನು ಜೀರ್ಣಿಸಿ ಲ್ಯಾಕ್ಟಿಕ್ ಆಮ್ಲವನ್ನು ಬಿಡುಗಡೆ ಮಾಡುವುದರಿಂದ ಹಲ್ಲಿನ ಸವೆತಕ್ಕೆ ಕಾರಣ ಆಗುತ್ತದೆ. ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತದೆ ಮಕ್ಕಳೇ. ಅಂದರೆ ಹೇಗೆ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಹುಳಿ ಪದಾರ್ಥವನ್ನು ತಿಂದಾಗ ನಿಮ್ಮ ಹಲ್ಲುಗಳು ಜೂಮ್ ಅಂತ ಒಂದು ಅನುಭವ ಆಗುತ್ತೆ. ಅಂಥ ಜೂಮ್ ಅಂತ ಅನುಭವ ಆಗೋದು ಅಲ್ಲಿ ಒಂದು ಬ್ಯಾಕ್ಟೀರಿಯಾದ ಬ್ಯಾಕ್ಟೀರಿಯಾ ಬಿಡುಗಡೆ ಆದಾಗ ಆ ಹಲ್ಲುಗಳು ಜುಮ್ ಅನ್ನುತ್ತೆ. ಸೊ ಹಾಗಾಗಿ ಮಕ್ಕಳೇ, ನೀವು ಹಲ್ಲುಗಳನ್ನು ದಿನನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಅಂದರೆ ಊಟದ ನಂತರ ದಿನಕ್ಕೆ ಎರಡೆರಡು ಸಾರಿ ಹಲ್ಲುಗಳನ್ನು ಉಜ್ಜುವುದರಿಂದ ನಿಮ್ಮ ಹಲ್ಲುಗಳು ಬಹಳ ಆರೋಗ್ಯವಾಗಿರುತ್ತೆ. ಇದು ಹಲ್ಲಿನ ಆರೋಗ್ಯದ ಬಗ್ಗೆ ಬಹಳ ಪ್ರಮುಖವಾದಂಥ ವಿಷಯ. ಸೊ ಮಕ್ಕಳೇ, ನೀವೆಲ್ಲರೂ ಎರಡೆರಡು ಸಾರಿ ಹಲ್ಲುಗಳನ್ನು ಉಜ್ತೀರಲ್ಲ, ಹಾಗೆ ಮತ್ತು ನೀರಿನ ಮೂಲಕ ಬಾಯನ್ನು ಕೂಡ ಮುಕ್ಕಳಿಸ್ಬೇಕು. ಹಾಗೆ ನಂತರ ಬರೋದೇ ನಾಲಿಗೆ. ಮೃದುವಾದ ಮಾಂಸಲ ಅಂಗ. ಅಂದರೆ ಜಗಿಯದ ಆಹಾರವನ್ನು ಲಾಲಾರಸದ ಜೊತೆ ಮಿಶ್ರಣ ಮಾಡಲು, ನುಂಗಲು ಹಾಗೂ ರುಚಿ ಗ್ರಹಿಸಲು ಸಹಾಯಕ. ಮಕ್ಕಳೇ, ನಾಲಿಗೆ ಎಷ್ಟು ಪ್ರಮುಖ ಅಂತ ಗೊತ್ತಲ್ಲ? ನೀವು ಮಾತನಾಡಬೇಕು ಅಂದರೆ ಬೇಕು. ಯಾಕಂದರೆ ನೀವು ಸರಿಯಾಗಿ ನಾಲಿಗೆಯನ್ನು ಶುಚಿಯಾಗಿ ಇಟ್ಕೊಂಡ್ರೆ ಮಾತ್ರ ಒಳ್ಳೆಯ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ, ಒಳ್ಳೆಯ ಅಡಿಗೆಗಳನ್ನು ತಿನ್ಲಿಕ್ಕೆ ಸಾಧ್ಯ, ಒಳ್ಳೆಯ ಊಟವನ್ನು ಮಾಡಲಿಕ್ಕೆ ಕೂಡ ಸಾಧ್ಯ. ಹಾಗಾದರೆ ರುಚಿಯನ್ನು ಅಂದರೆ ರಸಾಂಕುರಗಳಿಂದ ಆಹಾರ ಬೇರೆ ಬೇರೆ ರುಚಿಗಳನ್ನು ಗ್ರಹಿಸಬಹುದು. ಅಲ್ಲಿ ನಿಮ್ಮ ನಾಲಿಗೆಯಲ್ಲಿರ್ತಕ್ಕಂಥ ರಸಾಂಕುರಗಳಿಂದ ಆಹಾರದ ಬೇರೆ ಬೇರೆ ರುಚಿಗಳನ್ನು ಗ್ರಹಿಸ್ಬೋದು. ಯಾವ ರೀತಿಯಪ್ಪ ನೋಡಿ, ನಾಲಿಗೆಯ ಕೆಳಗೆ ಸಿಹಿ ರುಚಿ ಇದ್ದರೆ ನಾಲಿಗೆಯ ಬುಡದಲ್ಲಿ ಕಹಿ ರುಚಿ, ಅದರ ಮೇಲೆ ಉಪ್ಪಿನ ರುಚಿಯನ್ನು ಗ್ರಹಿಸಬಹುದು, ಮತ್ತು ಹುಳಿ ರುಚಿಯನ್ನು ಗ್ರಹಿಸಬಹುದು. ಈ ರೀತಿಯಾಗಿ ನಾಲಿಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಇವಿಷ್ಟು ನಾಲಿಗೆಯ ಬಗ್ಗೆ ಹಲ್ಲಿನ ಕಾರ್ಯ. ಆದರೆ ಅರ್ಥ ಆಯ್ತಲ್ಲ ಮಕ್ಕಳೇ? ಇವಿಷ್ಟು ನಾಲಿಗೆಯ ಬಗ್ಗೆ ಮಾಹಿತಿ ಆದರೆ ಹಲ್ಲಿನ ಕಾರ್ಯ. ಆದರೆ ಆಹಾರ ಜಗಿದ ಮೇಲೆ ಅಂದರೆ ಅಗಿದ ಮೇಲೆ ಬಾಯಿ ಅಂಗಳದಲ್ಲಿ ಬೋಲಸ್ ಆಗಿ ಪರಿವರ್ತನೆ ಆಗುತ್ತದೆ. ಅಂದರೆ ಬಾಯಿ ಅಂಗಳದಲ್ಲಿ ಪ್ರಾರಂಭವಾದ ವಿವಿಧ ಹಲ್ಲುಗಳು ಮತ್ತು ನಾಲಿಗೆ ಸಹಾಯದಿಂದ ನಡೆಯುತ್ತದೆ. ಅಲ್ಲಿ ಬಾಯಿ ಅಂಗಳದಲ್ಲಿ ಅಗಿದ ಆಹಾರವನ್ನು ಬೋಲಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಬೋಲಸ್ ಅಂತ ಕರೀತಾರೆ. ಈ ಬೋಲಸ್ ಗಂಟಲಿನ ಮುಖಾಂತರ ಅನ್ನನಾಳಲ್ಲಿ ಪ್ರವೇಶಿಸಿ ಕಂಪನ ಚಲನೆಯಿಂದ ಕೆಳಕ್ಕೆ ಚಲಿಸುತ್ತದೆ. ನೋಡಿ, ಈ ಚಿತ್ರವನ್ನು ಗಮನಿಸಿ. ಯಾವ ರೀತಿಯಾಗಿ ಆಹಾರ ಕೆಳಗಡೆ ಚಲಿಸಿ ಸ್ವಲ್ಪ ದಪ್ಪಾಗತ್ತೆ. ಅಂದರೆ ಆಹಾರ ಹಿಂದಕ್ಕೆ ಬರಬಾರ್ದು ಅಂತ ಮುಂದಕ್ಕೆ ಹೊರದೇಶ. ನೋಡಿ ಯಾವ ರೀತಿಯಾಗಿತ್ತೆ, ಹಿಂದೂ ಬರಲ್ಲ. ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಕಾಣುತ್ತೆ. ಅಂದರೆ ಒಂದು ಸಾಕ್ಸಲ್ಲಿ ನೀವು ಒಂದು ಬಾಲನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿ, ಮುಂದೂ ಹೋಗಲ್ಲ ಹಿಂದೂ ಹೋಗಲ್ಲ. ಆಹಾರ ಜಠರವನ್ನು ಪ್ರವೇಶ ಮಾಡುತ್ತದೆ. ಆಹಾರ ಅಂದರೆ ಬೋಲಸ್, ಅಂದರೆ ಜಗಿಯಲ್ಪಟ್ಟ ಆಹಾರವನ್ನು ಬೋಲಸ್ ಅಂತ ಕರೀತೇವೆ. ಮುಂದಿನ ಪಚನ, ರಾಸಾಯನಿಕ ಪಚನವನ್ನು ಉಂಟಾಗುತ್ತೆ. ಈಗ ಹಾಗಾದರೆ ರಾಸಾಯನಿಕ ಪಚನ ಹೇಗೆ ಮತ್ತು ಯಾವ ಭಾಗದಲ್ಲಿ ನಡೆಯುತ್ತದೆ ಅನ್ನೋದನ್ನು ಮುಂದಿನದಲ್ಲಿ ನೋಡೋಣ ಮಕ್ಕಳೇ. ಈಗ ಯಾವ ಸಮಯ? ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಯಾವ ಸಮಯ? ಪ್ರಶ್ನಾವಳಿ. ಪ್ರಶ್ನೆಗಳು. 1. ಯಾಂತ್ರಿಕ ಪಚನದಲ್ಲಿ ಪರಿವರ್ತನೆಯಾದ ಆಹಾರದ ಹೆಸರೇನು? 2. ಅನ್ನನಾಳದಲ್ಲಿ ಯಾವ ಚಲನೆಯಿಂದಾಗಿ ಆಹಾರ ಕೆಳಕ್ಕಿಳಿಯುತ್ತದೆ? ಮಾನವನ ಜೀರ್ಣಾಂಗ ವ್ಯೂಹದ ಈ ಭಾಗಗಳನ್ನು ಅನುಕ್ರಮವಾಗಿ ಜೋಡಿಸಿ.
ಜೋಡಿಸ್ತೀರಲ್ಲ ಮಕ್ಕಳೇ, ಕೆಳಗಡೆ ಬರುತ್ತೆ ನೋಡಿ. ಜಠರ, ಗಂಟಲು, ಗುದದ್ವಾರ, ದೊಡ್ಡ ಕರಳು, ಅನ್ನನಾಳ, ಸಣ್ಣ ಕರಳು. ಇದನ್ನು ನೀವು ಅನುಕ್ರಮವಾಗಿ ಜೋಡಿಸ್ಬೇಕು. ಜೋಡಿಸ್ತೀರಲ್ಲ ಮಕ್ಕಳೆಲ್ಲರೂ, ಇದನ್ನು ನಾಳೆಗೆ ತಪ್ಪದೆ ಜೋಡಿಸಿ ಹಾಕಿ. ಧನ್ಯವಾದಗಳು. ಮುತ್ತಣ್ಣ ಬಳ್ಳ, ಸಹ ಶಿಕ್ಷಕರು, ಸಹ ಈ ಪ್ರಶಾಲೆ, ನಕ್ಕರಗುಂದಿ, ಬಾಗಲಕೋಟೆ ಜಿಲ್ಲೆ.